ಬಿಗ್ ಬಾಸ್ನಲ್ಲಿ ವೈರಲ್ ರೀಲ್ಸ್ನ ಒಂದು ಸ್ಟಾರ್ಗಳ ಕಮಾಲ್ ಶುರುವಾಗ್ಬಿಟ್ಟಿದೆ, ಜೋರಾಗಿ ನಡೀತಾ ಇದೆ. ಬಿಗ್ ಬಾಸ್ ಶೋ ಏನಿದೆ ಅದರಲ್ಲಿ ರೀಲ್ಸ್ ಸ್ಟಾರ್ಗಳ ಕಮಾಲ್ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿಗಳ ಒಂದು ಕಲರವ ಶುರುವಾಗಿದೆ. ಮಲ್ಲಮ್ಮ ರಕ್ಷಿತಾ ಬಾಂಡಿಂಗ್ ನೋಡಿ ಕರ್ನಾಟಕದ ಜನ ಫಿದಾ ಆಗಿದ್ದಾರೆ. ಮನೆಯಲ್ಲಿ ಮಲ್ಲಮ್ಮನ ಮಲ್ಲ ಯುದ್ಧ ಮುಂದುವರೆದಿದೆ. ಮಾತಿನ ಯುದ್ಧ. ರಕ್ಷಿತಾ ಮಾತಿಗೆ ಮಾತು ಕೊಡೋಕ್ಕಾಗದೆ ಎಲ್ಲರೂ ಕೂಡ ಸುಸ್ತಾಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇವರಿಬ್ಬರಿಂದ ವೀಕೆಂಡ್ನಲ್ಲಿ ಕಿಚ್ಚನ ಸುದೀಪ್ಗೂ ಕೂಡ ತಲೆನೋವು ಆಗಬಹುದು. ಅಬ್ಬಬ್ಬ, ಅದೇನು ಮಾತು, ಅದೇನು ಆಟ ಅಂತ ಒಂದು ಬಿಗ್ ಬಾಸ್ನಲ್ಲಿ ಮಲ್ಲಮ್ಮನ ಮ್ಯಾಜಿಕ್, ಶೆಟ್ಟಿಯ ಕ್ಯೂಟ್ ಟಾಕ್ ಏನಿದೆ ಎಲ್ಲರ ಮನಸ್ಸನ್ನು ಸೆಳೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರದ್ದೇ ದರ್ಬಾರ ಹಾಕಿಬಿಟ್ಟಿದೆ. ಟ್ರೋಲರ್ಗಳಿಗೂ ಇವರೇ ಬೇಕು, ರೋಸ್ಟರ್ಗಳಿಗೂ ಕೂಡ ಇವರೇ ಬೇಕು, ಇವರೇ ಸ್ಟಾರ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಏನು ಬಿಗ್ ಬಾಸ್ ಶುರುವಾಗಿದೆ, ಮಧ್ಯದಲ್ಲಿ ಸ್ವಲ್ಪ ಆತಂಕ ಎದುರಾಗಿತ್ತು, ಎಲ್ಲೋ ಒಂದು ಕಡೆ ನಿಲ್ಲುತ್ತಾ ಅನ್ನುವಂತಹ ಭಯಭೀತಿ ಶುರುವಾಗಿತ್ತು. ಅದೇನೇ ಇದ್ರೂ ಕೂಡ ಎಲ್ಲ ಒಂದು ವಿವಾದಗಳನ್ನು ಕೊಡುಕೊಂಡು ಬಿಗ್ ಬಾಸ್ ಶುರುವಾಗಿದೆ. ಇವರಿಬ್ಬರ ಬಾಂಡಿಂಗ್ ಏನಿದೆ ತುಂಬ ಉತ್ತಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇವರೊಂದು ಬಾಂಡಿಂಗ್. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಜನರು ಕೂಡ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಜೋಡಿಯನ್ನು ನೋಡಿ, ಇವರ ಒಂದು ಬಾಂಧವ್ಯವನ್ನು, ಬಾಂಡಿಂಗನ್ನು ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಆಡ್ತಿರುವಂತಹ ಆಟ ಮತ್ತು ಮಾತುಗಳು ಇವೆಲ್ಲವೂ ಕೂಡ ಕರ್ನಾಟಕದ ಜನತೆಗೆ ಇಷ್ಟ ಆಗ್ತಾ ಇದೆ. ಟ್ರೋಲ್ ಮಾಡುವವರು ಕೂಡ ಇವರ ಬಗ್ಗೆ ಏನು ನೆಗೆಟಿವ್ ಆಗಿ ಮಾಡ್ತಾ ಇಲ್ಲ, ತುಂಬ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರ ಮಾತುಗಳು ಕೆಲವರಿಗೆ ತಲೆನೋವು ಅನಿಸಿದರೂ ಕೂಡ ಇಡೀ ಕರ್ನಾಟಕದ ಒಂದು ಜನತೆಗೆ ಅವರ ಮನಸ್ಸನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಒಂದು ಕಡೆ. ಇನ್ನು ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತಾರೆ ಪಂಚಾಯತಿಗೆ. ಏನಾಯಿತು, ಎತ್ತಾಯಿತು, ಯಾಕಾಯಿತು ಅಂತ ಎಲ್ಲ ಕ್ವಶನ್ ಮಾಡೋಕ್ಕೆ. ಆ ಸಮಯದಲ್ಲಿಯೂ ಕೂಡ ಇವರ ಒಂದು ಮಾತುಗಳು ಸುದೀಪ್ ಅವರಿಗೆ ಇವರನ್ನು ಸಮಾಧಾನ ಮಾಡೋಕ್ಕಾಗದೆ ತಲೆನೋವು ತರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇವರ ಒಂದು ಜೋಡಿ ಅಷ್ಟರ ಮಟ್ಟಿಗೆ ಮಾತನಾಡ್ತಾ ಇದೆ, ಆಟವನ್ನು ಆಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ನಿರೀಕ್ಷೆಯಂತೆ ಕೆಲವರು ಮಾತು ಬರೋರೇ ಬಿಗ್ ಬಾಸ್ನಲ್ಲಿ ಮನೋರಂಜನೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾತೇನಿತ್ತು, ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಇವರಿಬ್ಬರ ಜೋಡಿ ಈಗ ಕಮಾಲ್ ಮಾಡ್ತಾ ಇದೆ. ಇವರಿಬ್ಬರ ಮಾತುಗಳು ಜನರಿಗೆ ಇಷ್ಟವಾಗ್ತಾ ಇದೆ. ಮಲ್ಲಮ್ಮನ ಮಾತಿನ ಶೈಲಿ ಒಂದು ಕಡೆ, ಇನ್ನು ಇವರ ಒಂದು ಏನಿದ್ದಾರೆ ರಕ್ಷಿತಾ ಅವರ ಮಾತು ಒಂದು ಕಡೆ. ಇವರಿಬ್ಬರ ಮಾತುಗಳು ಜನರಿಗೆ ಇಷ್ಟ ಆಗ್ತಾ ಇದೆ. ಬಿಗ್ ಬಾಸ್ ಮನೆ ಈಗ ಇವರಿಬ್ಬರಿಂದಾನೇ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇಬ್ಬರು ದರ್ಬಾರನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಲ್ಲಮ್ಮ ಮತ್ತು ರಕ್ಷಿತಾ. ಇವರ ಬಾಂಡಿಂಗನ್ನು ನೋಡಿ ಕರ್ನಾಟಕ ಜನ ಓಕೆ, ಚೆನ್ನಾಗಿದೆ ಇದು. ಹಿಂದೆ ಆದಂಥ ಒಂದು ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಕೆಲವರು ಬರೀ ಕಿತ್ತಾಟ, ಕೂಗಾಟ ಮತ್ತು ಅಲ್ಲಿ ಕೂಡ ಇದ್ದು ಬಾಂಡಿಂಗ್ ವಿಚಾರಗಳು ಆದರೆ ಇವರ ಒಂದು ಜೋಡಿ ಅವೆಲ್ಲದಕ್ಕಿನ್ನೂ ಕೂಡ ಮೀರಿಸೋ ಥರ ಇದೆ. ಹಳ್ಳಿಯಿಂದ ಬಂದಂತಹ ಮಲ್ಲಮ್ಮ ಏನಿದ್ದಾರೆ, ಉತ್ತರ ಕರ್ನಾಟಕದ ಒಂದು ಪ್ರತಿಭೆಯವರು. ಇವರಿಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂಥವರು, ತನ್ನದೇ ಆದಂತಹ ರೀತಿಯಲ್ಲಿ ಶೈಲಿಯಲ್ಲಿ ಇವರು ಅಡುಗೆಗಳನ್ನು ಮಾಡ್ತಾಯಿದ್ರು. ಇವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀಲ್ಸ್ಗಳನ್ನು ಮಾಡ್ತಾಯಿದ್ರು ಮಲ್ಲಮ್ಮ ಅವರು ಕೂಡ. ಈ ಮಲ್ಲಮ್ಮ ಅವರನ್ನ ಕರೆತಂದಾಗ ಬಿಗ್ ಬಾಸ್ಗೆ ಇವರು ಯಾರು ಏನು ಅಂತ ಪ್ರಶ್ನೆ ಮೂಡಿತ್ತು, ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು, ಹುಡುಕಾಡ್ತಾ ಇದ್ರು ಮಲ್ಲಮ್ಮನ ಮೂಲ ಏನು ಅಂತ. ಆಗ ಗೊತ್ತಾಯ್ತು ಮಲ್ಲಮ್ಮ ಯಾರು, ಹೆಂಗೆ ಬಂದರು ಏನು ಅಂತ. ಇನ್ನು ರಕ್ಷಿತಾ ಅವ್ರ ಬಗ್ಗೆ ಕೂಡ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ರು, ಕಾಣಿಸ್ಕೊಳ್ತಾ ಇದ್ರು ಜನರ ಮುಂದೆ. ಇವರಿಬ್ಬರನ್ನು ಸೆಲೆಕ್ಟ್ ಮಾಡಿ ಕರೆತಂದಾಗಿಂದ ಕೂಡ ಜನರಿಗೆ ಮನೋರಂಜನೆ ಕೊಡುವಲ್ಲಿ, ಜನರ ಮನಸ್ಸನ್ನು ಸೆಳೆಯುವಲ್ಲಿ ಇವರಿಬ್ಬರು ಕೂಡ ಯಶಸ್ವಿ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರದೇ ದರ್ಬಾರ ಆಗಿಬಿಟ್ಟಿದೆ. ಇವರಿಬ್ಬರು ಒಗ್ಗಟ್ಟಾಗಿ ಒಂದು ಬಾಂಡಿಂಗು ಏನಿದೆ ಬೆಳೆದಿರುವಂಥದ್ದು ನಿಜಕ್ಕೂ ಕೂಡ ಬೇರೆಯವರು ಇವರ ಮಾತುಗಳಿಗೆ ಮಾತು ಕೊಡೋಕ್ಕಾಗ್ತಾ ಇಲ್ಲ. ಮಾತಾಡದೆ ಸುಮ್ಮನೆ ಹೋಗಬೇಕಷ್ಟೇ ಉಳಿದಿರು. ಬೇರೆಯವರು ಒಂದು ಮಾತಾಡಿದ್ರೆ ಇವರು 4 ಮಾತಾಡ್ತಾರೆ, ಒಂದು ಪ್ರಶ್ನೆಗೆ 4 ಉತ್ತರ ಕೊಡ್ತಾರೆ. ಇಂಥವ್ರ ಹತ್ರ ಯಾರು ತಾನೇ ವಾದ ಮಾಡೋಕ್ಕಾಗುತ್ತೆ. ಆದರೆ ಇದನ್ನು ನೆಗೆಟಿವ್ ಅಂತಲ್ಲ, ಪಾಸಿಟಿವ್ ಆಗೇ ಜನ ತಗೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಸದ್ಯಕ್ಕೆ ಇವರಿಬ್ಬರ ಒಂದು ಜೋಡಿ ಏನಿದೆ ಮ್ಯಾಜಿಕ್ ಮಾಡ್ತಾ ಇದೆ. ಇವರಿಬ್ಬರದ್ದೇ ಆಟ ಅನ್ನೋ ಥರ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.